ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ನಾಗತಿ ಬಸಾಪುರ ಹಾಗೂ ಕೊಮರನಹಳ್ಳಿ ತಾಂಡಾ ರಸ್ತೆಯ ಅಕ್ಕಪಕ್ಕದಲ್ಲಿ ಬೆಳೆದಿದ್ದ ಭವ್ಯ ಮರಗಳು ಜೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಬಲಿಯಾಗಿವೆ. ಜಂಗಲ್ ಕಟಿಂಗ್ ಮಾಡೋ ನೆಪದಲ್ಲಿ ರಸ್ತೆ ಬದಿಯಲ್ಲಿದ್ದ ಸುಮಾರು 15 ರಿಂದ 20 ಮರಗಳನ್ನ ಬೇಕಾಬಿಟ್ಟಿಯಾಗಿ ಕತ್ತರಿಸಿ ಸವರ್ ಹಾಕಲಾಗಿದೆ. ವಿದ್ಯುತ್ ತಂತಿಗಳಿಗೆ ತಗಲೋ ಕೊಂಬೆಗಳನ್ನ ಕತ್ತರಿಸೋ ಬದಲು ಮರಗಳನ್ನೇ ಬುಡ ಸಮೇತ ಕಡಿದು ರಸ್ತೆ ಬದಿಯಲ್ಲಿ ಬಿಸಾಡಲಾಗಿದೆ. ಇದರಿಂದ ಸಾರ್ವಜನಿಕ ಸಂಚಾರಕ್ಕೂ ತೊಂದರೆಯಾಗಿದ್ದು ಪರಿಸರ ಪ್ರೇಮಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಘಟನೆ ಕುರಿತು ಪ್ರತಿಕ್ರಿಯಿಸಿದ ವಲಯ ಅರಣ್ಯಾಧಿಕಾರಿ ಉಮೇಶ್ ನಾಯಕ್, ಜೆಸ್ಕಾಂ ಇಲಾಖೆಯು ಅರಣ್ಯ ಇಲಾಖೆಯಿಂದ ಯಾವುದೇ ಪೂರ್ವ ಅನುಮತಿ ಪಡೆದಿಲ್ಲ. ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ದಂಡ ವಿಧಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಇತ್ತ ಜೆಸ್ಕಾಂ ಪ್ರಭಾರ ಎಡಬ್ಲ್ಯೂ ಕೇದಾರ್ನಾಥ್ ಆಕಸ್ಮಿಕವಾಗಿ ಈ ಘಟನೆ ನಡೆದಿದ್ದು ಕಟಿಂಗ್ ಕಾರ್ಯಾಚರಣೆಯನ್ನ ತಕ್ಷಣವೇ ಸ್ಥಗಿತಗೊಳಿಸಲು ಸೂಚಿಸಲಾಗಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಏನೋ ಈ ಬಗ್ಗೆ ಆಕ್ರೋಶ ಹೊರಹಾಕಿದ ಕೆಂಪೇಗೌಡ ಯುವಕ ಮಿತ್ರ ಮಂಡಳಿ ಅಧ್ಯಕ್ಷ ಎನ್ ಚಂದ್ರಶೇಖರ್, ಒಂದೆಡೆ ಮಳೆ ಇಲ್ಲದೆ ರೈತರು ಕಷ್ಟಪಡುತ್ತಿರುವಾಗ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಮರಗಳನ್ನ ಸರ್ವನಾಶ ಮಾಡಿರುವುದು ಖಂಡನೀಯ. ತಕ್ಷಣವೇ ತಪ್ಪಿತಸ್ಥ ಸಿಬ್ಬಂದಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಲಕ್ಷ ಮೋಡ ಬಿತ್ತನೆ ಮಾಡಿದ್ರೆ ಮಳೆ ಬರಲ್ಲ, ಮನುಷ್ಯನಿಂದ ಮಳೆ ಬರಲ್ಲ ಸಾಧ್ಯ ಇಲ್ಲ. ಗಿಡ ಮರಗಳಿಂದ ಪ್ರಕೃತಿ ಚೆನ್ನಾಗಿದ್ದರೆ ಮಳೆ ಗಿಳಿ ಬರುತ್ತೆ. ಇಲ್ಲಾಂದರೆ ಈಗಿರೋದು ಮಳೆನೂ ಮುಂದೇನೋ ಬರಗಾಲಕ್ಕೆ ಅತಿ ಹೆಚ್ಚು ಬರಗಾಲ ಆಗುತ್ತೆ. ಯಾರೋ ನಿಮ್ಮ ಜಂಗಲ್ ಕಟಿಂಗ್ ಮಾಡೋ ರೀತಿಲಿ ಮಾಡಿರಿ. ಅನಾವಶ್ಯಕ ಗಿಡಗಳು, ಜಾಲಿ ಗಿಡಗಳು, ಇದು ರೆಂಬೆ ಕೊಂಬೆ ಸ್ವಲ್ಪ ಇದ್ದರೆ ಅದರಲ್ಲಿ ನೋಡ್ಕ ಕಟ್ ಮಾಡಪ್ಪ ನೀನು. ಇವನ್ನೆಲ್ಲ ಕಟ್ ಮಾಡ್ತಿದ್ರಣ. ಇದು ಈಗ ಇವರು ವರ್ಷದಲ್ಲಿ 4 ರಿಂದ 5 ಟೈಮ್ ಜಂಗಲ್ ಕಟಿಂಗ್ ಹೊಡೆದು ಅವ್ರು ಅರಣ್ಯ ಇಲಾಖೆಯವರು ಹೇಳಂಗಿಲ್ಲ ಕೇಳಂಗಿಲ್ಲ. ನೋಡಿರಿ, ಈಗ 4 ದಿವಸ ಅಲ್ಲಿಗೆ ಬಂದು ಸ್ಟಾಪ್ ಆಗಿದೆ. ನೀವು ಹಡಗಲಿಂದ ನೋಡಿರಿ, ಕಟ್ ಮಾಡಿರೋ ರೋಡಿಗೆ ಬಿದ್ದಿದ್ದಾವೆ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.